ಹಾನಗಲ್ ಕುಮಾರೇಶ್ವರರು ಹಾವೇರಿ ಶಿವಸ್ವಾಮಿಗಳು ಹೆಂಗಿದ್ರು ಅಂದರೆ ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಅವರು ಒಬ್ಬರನ್ನೊಬ್ಬರನ್ನ ಬಿಟ್ಟು ಇರ್ತಾ ಇರಲಿಲ್ಲ. ನೀವೆಲ್ಲ ಅಂದ್ಕೊಳ್ತಿರ್ತೀರಿ ಅವರೆಲ್ಲ ಬಹಳ ಅತಿ ಆತ್ಮೀಯ ಗೆಳೆಯರಿದ್ದರು ಅಂತಂದ್ರೆ ಅವರು ಚಡ್ಡಿ ದೋಸ್ತರು ಅಂತಿರ್ತಾರೆ ಸಾಮಾನ್ಯ ಹಳ್ಳಿಗಳಲ್ಲಿ. ಆ ರೀತಿಯಾಗಿ ನಮ್ಮ ನಾಡಿನ ಶಿವಯೋಗ ಸಾಮ್ರಾಜ್ಯವನ್ನು ಆಳಿ ಈ ನಾಡಿನ ಭಕ್ತ ಸಂಕುಲವನ್ನು ಉದ್ಧರಿಸಿ ಯಾವ ನಾಡು ಅಜ್ಞಾನ ಅಂಧಕಾರದಲ್ಲಿ ಇತ್ತೋ ಅಂಥ ನಾಡಿಗೆ ಜ್ಞಾನ ಸೂರ್ಯರಾಗಿ ಉದಯಿಸಿ ಈ ನಾಡಿಗೆ ಬೆಳಕನ್ನು ನೀಡಿದವರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಅದು ಜೋಯಿಸರ ಹರಳಳ್ಳಿಯವರು ಅನ್ನೋದು ಒಂದು ಪುಣ್ಯ ವಿಶೇಷ. ಈ ನಾಡಿನ ಮಣ್ಣಿನಲ್ಲಿ ಅವರು ಹುಟ್ಟಿ ಬೆಳೆದಿದ್ದಾರೆ, ಆಡಿ ನೆಲೆದಿದ್ದಾರೆ, ಓದಿ ಖುಷಿಪಟ್ಟಿದ್ದಾರೆ. ಅಂಥ ಪುಣ್ಯ ಪರಿಸರದಲ್ಲಿ ಕುಳಿತುಕೊಂಡು ಶಿವಾನುಭವ ಕೇಳುವಂಥ ಯೋಗ ನಮಗೆ ನಿಮಗೆಲ್ಲ ಬಂದಿರುವಂಥದ್ದು ಬಹಳ ಪುಣ್ಯ ವಿಶೇಷ. ಕುಮಾರ ಮಹಾಸ್ವಾಮಿಗಳವರು ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳವರು ಬಹಳ ಅವಿನಾಭಾವ ಸಂಬಂಧ. ಅಥಣಿಯ ಶೆಟ್ಟರ ಮಠದ ಪರಮ ತಪಸ್ವಿಗಳಾದ ಮರಳು ಸಿದ್ಧ ಮಹಾಸ್ವಾಮಿಗಳವರ ಕೃಪಾ ದೃಷ್ಟಿಯಿಂದ ಈ ಶಿವಯೋಗ ಮಾರ್ಗಕ್ಕೆ ಬಂದಂಥ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರು ಅವರನ್ನು ತಮ್ಮ ಕೊನೆ ಉಸಿರು ನಿಲ್ಲುವ ಸಂದರ್ಭದಲ್ಲಿ ಬಿದಿರಿ ಕುಮಾರ ಮಹಾಶಿವಗಳವರ ಅಡಿಗೆ ಹಾಕಿ ಶಿವಬಸವ ದೇವರ ಜವಾಬ್ದಾರಿ ಇನ್ನು ಮುಂದೆ ನಿಮ್ಮದು ಅಂತ ಅವರು ಬಿದಿರಿ ಕುಮಾರ ಶಿವಗಳವರ ಹುಡುಗಿ ಹಾಕ್ತಾರೆ. ಅವರು ಚಿನ್ಮಯಾನುಗ್ರಹ ದೀಕ್ಷೆಯನ್ನು ಸೆಟ್ಸ್ಥಲ ಬ್ರಹ್ಮೋಪದೇಶವನ್ನು ನೀಡಿ ಅವರು ಸಂಗೀತದಲ್ಲಿ ಬಹಳ ದೊಡ್ಡ ಪಂಡಿತರು ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳವರು. ಮಿರಾಜ್ದ ಅನೇಕ ವಿದ್ವಾಂಸರ ಹತ್ತಿರ ಕರ್ನಾಟಕಿ ಮತ್ತು ಹಿಂದೂಸ್ತಾನಿ ಸಂಗೀತವನ್ನು ಅಧ್ಯಯನವನ್ನು ಮಾಡ್ತಾರೆ. ಬಹಳ ದೊಡ್ಡ ಪ್ರಖರ ವಾಗ್ಮಿಗಳು ಕೂಡ ಆಗಿರೋಣದರಿಂದ ಪುರಾಣ ಪ್ರವಚನ ಹೀಗೆಲ್ಲ ಅಧ್ಯಯನವನ್ನು ಮಾಡೋದರೊಂದಿಗೆ ನಾಡಿಗೆ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ತಿರುಗ್ತಾ ಜನಜಾಗೃತಿಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಅಂತಹ ಪುಣ್ಯ ಸಂದರ್ಭದಲ್ಲಿ ಬಿದಿರಿ ಕುಮಾರ ಶಿವೇಗಳವರು ಸೌದತ್ತಿ ಕಲ್ಮಠದಲ್ಲಿ ಪ್ರವಚನವನ್ನು ನಮ್ಮ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳವರಿಂದ ಹೇಳಿಸ್ತಾ ಇರ್ತಾರೆ. ಈಗ ಹೆಂಗೆ ನಿಮ್ಗೆ ವೀರಬಸವ ದೇವರು ಶಿವಬಸವೇಗಳವ್ರ ಬಗ್ಗೆ ಪ್ರವಚನ ಪುರಾಣವನ್ನು ಅವರ ಪವಾಡಗಳನ್ನು ಹೇಳ್ತಾ ಇದ್ದಾರೆ. ಆ ರೀತಿ ಹೇಳುವ ಸಂದರ್ಭದಲ್ಲಿ ಸುಮಾರು 3 ತಿಂಗಳವರೆಗೆ ಅಖಂಡ ಬಸವ ಪುರಾಣ 16,000 ಜನರು ಸೇರುವಂಥದ್ದು. ಈಗಿನ ಕಾಲದಲ್ಲಿ ಆಧುನಿಕ ಮಾಧ್ಯಮಗಳು, ತಂತ್ರಜ್ಞಾನಗಳು, ವಿದ್ಯುತ್ ಅಲಂಕಾರಗಳು, ಈ ಧ್ವನಿ ಸಾಂದ್ರಿಕೆ, ಧ್ವನಿ ಮುದ್ರಿಕೆಗಳು ಇವೆಲ್ಲ ಇಲ್ಲದೇ ಇರುವ ಕಾಲದಲ್ಲಿ ಬಹಳ ದೊಡ್ಡ ಪ್ರವಚನವನ್ನು ನೆರವೇರಿಸಿ ಸಾವಿರ ಜನರಿಗೆ ಬಸವ ಪುರಾಣವನ್ನು ಬೋಧೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಸೌದತ್ತಿಗೆ ಹೋದ ಸಂದರ್ಭ ಶಿವಬಸವ ಮಹಾಸ್ವಾಮಿಗಳವರ ಭೇಟಿಯಾಗ್ತದೆ. ಇಂದು ಹುಕ್ಕೇರಿ ಮಠ ನಾಡಿನ ತುಂಬೆಲ್ಲ ಶಿಕ್ಷಣ, ಸಂಸ್ಕಾರ, ಸಾಹಿತ್ಯ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಬಹಳ ದೊಡ್ಡ ಹೆಸರನ್ನು ಮಾಡಿದೆ. ಅಂದರೆ ಹಿಂದೆ ಅನೇಕ ಜನ ಸ್ವಾಮಿಗಳು ಆಗಿ ಹೋದ್ರೂ ಕೂಡ ಶಿವಬಸವ ಮಹಾಸ್ವಾಮಿಗಳು ಬಂದ ಮೇಲೆ ಅದು ಸುವರ್ಣಯುಗ, ಹುಕ್ಕೇರಿ ಮಠದ ಸುವರ್ಣಯುಗ ಪ್ರಾರಂಭ ಆಯಿತು. ಹುಕ್ಕೇರಿ ಮಠ ಗುರುತಿಸುವಂಥದ್ದೇ ಶಿವಬಸವ ಮಹಾಸ್ವಾಮಿಗಳವರಿಂದ. ಶಿವಬಸವ ಮಹಾಸ್ವಾಮಿಗಳವರ ಹೆಸರನ್ನು ಕರೆದಾಕ್ಷಣೇ ಅವ್ರಿಗೆ ನೆನಪಿಗೆ ಬರೋದು ಹಾವೇರಿಯ ಹುಕ್ಕೇರಿ ಮಠ. ಈ ರೀತಿ ಹುಕ್ಕೇರಿ ಮಠಕ್ಕೆ ಒಂದು ದೊಡ್ಡ ಘನ ಪರಂಪರೆಯ ಭದ್ರ ಬುನಾದಿ ಹಾಕಿದವರು ಪೂಜ್ಯ ಶಿವಬಸವ ಮಹಾಸ್ವಾಮಿಗಳು ಅನ್ನುವಂಥದ್ದು ಭಾಳ ಹೆಮ್ಮೆ ಪಡಬೇಕಾಗಿರುವ ವಿಚಾರ. ಅವರು ಮಠದ ಸ್ವಾಮಿಗಳು ಆಗಲಿಕ್ಕೆ ಅವರನ್ನು ಸೌದತ್ತಿಯಿಂದ ಕರೆತಂದವರೇ ಪೂಜ್ಯ ಕುಮಾರ ಮಹಾಸ್ವಾಮಿಗಳವರು. 1905ರಲ್ಲಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಶಿವಬಸವ ದೇವರನ್ನು ಕರೆತಂದು ಅವರಿಗೆ ಯಕ್ಕುಂಡಿಯ ಪೂಜ್ಯರಾದಂಥ ಮುರುಘೇಂದ್ರ ಮಹಾಸ್ವಾಮಿಗಳವರ ಕಡೆಯಿಂದ ಪೀಠಾರೋಹಣವನ್ನು ಮಾಡಿಸ್ತಾರೆ. ಹೀಗೆ ನಾವು ಒಬ್ಬರು ಕುಳಿತಿದ್ದೇವೆ. ಅಧಿಕಾರ ಕೊಡಬೇಕಂದ್ರೆ ಒಬ್ಬರು ಸ್ವಾಮಿಗಳು ಬೇಕು. ಗೃಹಸ್ಥಾಶ್ರಮದಲ್ಲಿ ಹೆಂಗೆ ಮದುವೆ ಮಾಡಲಿಕ್ಕೆ ನೀವು ಹೆಂಗೆ ಗಂಡ ಹೆಂಡತಿ ಹಾರ ಪರಸ್ಪರ ಬದಲಾವಣೆಯನ್ನು ಮಾಡ್ಕೊಳ್ತೀರಿ, ಹಾಗೆ ಗುರುಗಳು ಅಧಿಕಾರ ಕೊಡಲಿಕ್ಕೆ ಒಬ್ಬರು ಗುರುಗಳು ಇರ್ತಾರೆ. ಆ ರೀತಿಯಾಗಿ ಯಕ್ಕುಂಡಿಯ ಮುರುಘೇಂದ್ರ ಮಹಾಸ್ವಾಮಿಗಳವರು ಶಿವಬಸವ ಮಹಾಸ್ವಾಮಿಗಳವರಿಗೆ ಅಧಿಕಾರ ಕೊಟ್ಟರು. ನಂತರ ಅವರನ್ನು ಶಿವಯೋಗ ಮಂದಿರದ ಏಳಿಗೆಗಾಗಿ ಸದಾಕಾಲ ಕುಮಾರ ಮಹಾಸ್ವಾಮಿಗಳವರು ಅವರನ್ನು ಕರೆದುಕೊಂಡು ಹೋದರು. ಶಿವಯೋಗ ಮಂದಿರ ಟ್ರಸ್ಟನ್ನು ಮಾಡಿದರು. ಶ್ರೀ ಮಧ್ವೀರ ಸೇವೆ ಶಿವಯೋಗ ಮಂದಿರ ಸಂಸ್ಥೆಯ ಆಜೀವ ಅಧ್ಯಕ್ಷರಾಗಿದ್ದುಕೊಂಡು ತಮ್ಮ ಜೀವನದ ಕೊನೆ ಉಸಿರಿರುವವರೆಗೂ ಕೂಡ
ಹುಕ್ಕೇರಿ ಮಠಕ್ಕಾಗಿ ಅವರ ಜೀವನವನ್ನು ಸವೆಸಲಿಲ್ಲ. ಶಿವಯೋಗ ಮಂದಿರಕ್ಕಾಗಿ ತನುಮನ ಪ್ರಾಣವನ್ನೇ ಸಮರ್ಪಣೆ ಮಾಡಿದವರು ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರು. ಬಹಳ ದೊಡ್ಡ ಆತ್ಮೀಯತೆ ಕುಮಾರ ಮಹಾಸ್ವಾಮಿಗಳವರು. ಕುಮಾರೇಶ್ವರರು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿದ್ರೂ ಕೂಡ ಅವರು ಸಂಸ್ಥೆಯ ಅಧ್ಯಕ್ಷರಾಗಲಿಲ್ಲ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸ್ಥಾಪನೆ ಮಾಡಿದರೂ ಅದಕ್ಕೂ ಅವರು ಅಧ್ಯಕ್ಷರಾಗಲಿಲ್ಲ. ಹಾನಗಲ್ ವಿರಕ್ತ ಮಠದ ಪೀಠಾಧಿಪತಿಗಳಾದರೂ ಕೂಡ ಆ ಮಠದ ಸ್ವಾಮಿಗಳಾಗಿ ಅವರು ಅಲ್ಲಿ ಸಿಂಹಾಸನದಲ್ಲಿ ಎಂದೂ ಕುಳಿತುಕೊಳ್ಳಲೇ ಇಲ್ಲ. ಬಸವಣ್ಣನವರು ಶೂನ್ಯ ಪೀಠವನ್ನು ಸಂಸ್ಥಾಪನೆ ಮಾಡಿದ್ರೂ ಕಟ್ಟಿದ್ರೂ ಆ ಶೂನ್ಯ ಪೀಠದ ಅಧ್ಯಕ್ಷರು ಅಲ್ಲಮ ಪ್ರಭುದೇವರೇ ಆಗಬೇಕು ಎಂಬ ಸಂಕಲ್ಪ ಹೇಗೆ ಇತ್ತೋ ಹಾಗೆ ಶಿವಯೋಗ ಮಂದಿರದ ಸಂಸ್ಥಾಪನೆ ಮಾಡಿದ ನಂತರ ಅದಕ್ಕೆ ಅಧ್ಯಕ್ಷರಾಗಬೇಕು ಮತ್ತು ಕೊನೆ ಉಸಿರಿರುವವರೆಗೂ ಅವರೇ ಅಧ್ಯಕ್ಷರಾಗಿರಬೇಕು ಅಂತ ಯಾವ ಸ್ವಾಮಿಗಳನ್ನು ಠರಾವು ಮಾಡಿದರು ಅಂದರೆ ಅದು ಹಾವೇರಿ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳವರನ್ನೇ ಮಾಡಿದರು. ಅವರು ಎಷ್ಟು ಸಮರ್ಪಣಾ ಮನೋಭಾವದಿಂದ ಕುಮಾರ ಮಹಾಸ್ವಾಮಿಗಳವ್ರ ಜೊತೆ ಇದ್ದರು ಅನ್ನುವಂಥದ್ದು ನಮಗೆ ನಿಜವಾಗಲೂ ಇಂದಿನ ಕಾಲದಲ್ಲಿ ಬಹಳ ಆದರ್ಶಪ್ರಾಯವಾದಂಥ ಜೀವನವನ್ನು ಅವರು ಮುನ್ನಡೆಸಿದರು. ಕುಮಾರ ಶಿವೇಗಳವರು ನಾಡಿನ ಹಳ್ಳಿಗಳಿಗೆಲ್ಲ ಹೋಗಿ ಭಿಕ್ಷಾಟನೆಯನ್ನು ಮಾಡಿಕೊಂಡು ಅವರು ಭಿಕ್ಷೆಯನ್ನು ತಂದು ಶಿವಯೋಗ ಮಂದಿರವನ್ನು ಬೆಳೆಸ್ತಾಯಿದ್ರು. ಒಟುಗಳಿಗೆ ಪೋಷಣೆಯನ್ನು ಮಾಡ್ತಾಯಿದ್ರು. ಶಿವಯೋಗ ಮಂದಿರದ ಶಾಖಾ ಮಠಗಳನ್ನು ಅಭಿವೃದ್ಧಿಪಡಿಸ್ತಾಯಿದ್ರು. ಕುಮಾರ ಮಹಾಸ್ವಾಮಿಗಳವರ ಓಡಾಟದ ತೊಂದರೆಯನ್ನು ಅನುಭವಿಸಿರುವಂಥದ್ದು ನೋಡಿ ಅವರು ಶೀಲಾ ಬಳಕೆ ಮಾಡಿ ಅಂತಂದರೆ ಕಟ್ಟಿಗೆ ಸಹಿತ ತೊಯಿಸಿ ಒಣಗಿಸಿ ಅಡುಗೆ ಮಾಡುವಂಥದ್ದು. ಅಷ್ಟು ಶಿಲಾ ಬಳಕೆ ಮಡಿಯನ್ನು ಕುಮಾರ ಮಹಾಸ್ವಾಮಿಗಳವರು ಮಾಡ್ತಾಯಿದ್ರು. ಅವರು ಓಡಾಟವನ್ನು ನೋಡಿ ಕುಮಾರಪ್ಪ, ನೀನು ನಾಡಿನ ತುಂಬೆಲ್ಲ ಓಡಾಡ್ತಿ, ಭಕ್ತಾದಿಗಳನ್ನು ಬೇಡಿ ತರ್ತಿ, ಶಿವಯೋಗ ಮಂದಿರಕ್ಕೆ ನೀನು ತಂದು ಹಾಕ್ತಿಪ್ಪ. ನೀನು ಭಕ್ತರನ್ನು ಬೇಡು, ನಾನು ಶಿವನ ಬೇಡ್ತೀನಿ, ಶಿವ ನನಗೆ ಕೊಡ್ತಾನೆ, ಭಕ್ತ ನಿನಗೆ ಕೊಡ್ತಾನೆ, ಇವರೆಬ್ಬರೂ ಸೇಮ್ ಸಮಾನ ಆಗಿರುವಂಥವ್ರೇ ಅನ್ನುವಂಥದ್ದು ಎಷ್ಟು ದೊಡ್ಡ ಭಾವ ಇತ್ತು ಅನ್ನುವಂಥದ್ದು. ಅವರು ಒಂದೊಂದು ಸಂದರ್ಭದಲ್ಲಿ ಬಹಳ ಮುನಿಸ್ಕೊಳ್ತಾ ಇದ್ರು. ಇಬ್ಬರು ಒಂದು ಸಾತ್ವಿಕ ಸಿಟ್ಟನ್ನು ಹೊಂದಿದ್ರೂ ಕೂಡ ಮತ್ತೆ ಅವರು ಕ್ಷಣಾರ್ಧದಲ್ಲಿ ಒಂದೆರಡು ದಿನ ಸುಮ್ಮನಾಗೋದು, ಮತ್ತೆ ಅವರು ಮಾತನಾಡೋದು. ಉದ್ದೇಶ ಏನಾಗಿತ್ತು ಅಂದರೆ ನೀವು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನುವಂಥದ್ದು ಶಿವಬಸವ ಮಹಾಸ್ವಾಮಿಗಳವರ ಅಪೇಕ್ಷೆ ಆಗಿತ್ತು. ನಾವು ಸ್ವಾಮಿಗಳಾಗಿರುವಂಥದ್ದು ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗೆಲ್ಲ ನಿಂತು ನೀರು ಕೆಡ್ತು ಕುಂತು ಸ್ವಾಮಿ ಕೆಟ್ಟ, ನಿರಂತರ ಸಮಾಜ ಸಂಚಾರ ಮಾಡ್ತಾ ಇದ್ದಾಗ ಮಾತ್ರ ಒಂದು ಮಠದ ಏಳಿಗೆ ಆಗ್ತದೆ ಎನ್ನುವಂಥದ್ದು. ಸ್ವಾಮಿ ಅಂದರೆ ಮಠದ ಒಡೆಯನಲ್ಲ, ಸಮಾಜದ ನಿಷ್ಠಾವಂತ ಸೇವಕ ಅನ್ನುವುದನ್ನು ಈ ನಾಡಿಗೆ ಪರಿಚಯಿಸಿಕೊಟ್ಟವರೇ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು. ಅಂದರೆ ಜಂಗಮ ಚಲನಶೀಲವಾಗಿರಬೇಕು, ಕ್ರಿಯಾಶೀಲವಾಗಿರಬೇಕು ಅನ್ನೋ ದೂರದೃಷ್ಟಿಯನ್ನು ಹೊತ್ತುಕೊಂಡು ಕುಮಾರ ಮಹಾಶಿವೇಗಳವರು ಮುನ್ನಡೆದರು. ಶಿವಯೋಗ ಮಂದಿರದ ಅಧ್ಯಕ್ಷರಾಗಿ ಒಟುಗಳಿಗೆ ತಾಯಿಯಾಗಿ ಶಿವಬಸವ ಮಹಾಸ್ವಾಮಿಗಳವರು ತಾಯಿಯ ಪ್ರೀತಿಯನ್ನು, ಗುರುವಿನ ಅಂತಃಕರಣವನ್ನು, ತಂದೆಯ ತ್ಯಾಗವನ್ನು ಒಟು ಸಾಧಕರಿಗೆ ಶಿವಬಸವ ಮಹಾಸ್ವಾಮಿಗಳವರು ನೀಡಿದರು ಅನ್ನುವಂಥದ್ದು ಬಹಳ ದೊಡ್ಡ ಇತಿಹಾಸ. ಅವರು ಸದಾಕಾಲ ಭಕ್ತರ ಚಿಂತನೆಯನ್ನು ಮಾಡ್ತಾಯಿದ್ರು ಕೂಡ ಅವರು ಶಿವಯೋಗದ ಅನುಷ್ಠಾನಕ್ಕೆ ವಿಶೇಷವಾದಂಥ ಶಕ್ತಿಯನ್ನು ಅವರು ಗಳಿಸಿದರು.